ರನ್ಯಾ ವಿಚಾರ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ರನ್ಯಾ ಜಾಮೀನು ಅರ್ಜಿಯ ವಿಚಾರಣೆ ಇನ್ನು ರನ್ಯಾ ಪ್ರೋಟೋಕಾಲ್ ಅಧಿಕಾರಿಗಳ ಮೇಲೆ ಸಿಬಿಐ ಕಣ್ಣು ಬಿದ್ದಿದೆ. ಸಿಬಿಐ ತನಿಖೆ ಶುರು ಮಾಡಿದೆ. ಈಗಾಗಲೇ ಒಬ್ಬೊಬ್ಬರನ್ನೇ ಕೂರಿಸ್ಕೊಂಡು ವಿಚಾರಣೆ ಮಾಡಲಾಗ್ತಾ ಇದೆ. ಸಿಬಿಐನಿಂದ ಪ್ರೋಟೋಕಾಲ್ ಅಧಿಕಾರಿಗಳ ವಿಚಾರಣೆ. ಯಾರೋ ಒಬ್ಬೊಬ್ಬರು ಹೆಸರುಗಳು ಕೇಳಿ ಬರ್ತಾ ಇವೆ, ಆದರೆ ಅವರು ಪಿ ಸಿಗಳು. ನಾವು ಹೇಳ್ತಾ ಇದ್ದೀವಿ, ಪಿ ಸಿಗಳನ್ನು ಬಲಿ ಹಾಕಬೇಡಿ, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಇವತ್ತು ಕೂಡ 3 ಜನರ ವಿಚಾರಣೆಯನ್ನು ಮಾಡ್ತಾ ಇದೆ ಸಿಬಿಐ. 3 ಜನರನ್ನ ಕೂಡಿಸ್ಕೊಂಡು ಅಧಿಕಾರಿಗಳು ಯಾರು, ಯಾವ ಕಾರಣದಿಂದ ಪ್ರೋಟೋಕಾಲ್ ಕೊಟ್ರಿ, ಏನು ಎತ್ತ, ಅವ್ರ ತಂದೆ ಕರೆ ಬಂದಿತ್ತ, ಅವ್ರ ತಂದೆಗೆ ಹೇಳ್ತೀನಿ ಅಂತ ಏನಾದ್ರು ಹೇಳಿದ್ರ, ಇವೆಲ್ಲ ಪ್ರಶ್ನೆಗಳನ್ನು ಕೂಡ ಇಟ್ಕೊಂಡು ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ಯಾಕಂದರೆ ಬಹುಶಃ ಇದನ್ನು ಇಲ್ಲಿಗೆ ಬಿಡಲ್ಲ, ಬಿಟ್ಟರೆ ಇದು ಯಾರ್ಯಾರ ತಲೆಗೆ ಸುತ್ತಕೊಳ್ಳುತ್ತೆ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದೋ ಎರಡೋ ಈ ಬೇರೆ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ರನ್ಯಾ ಜಿತಿನ್ ಹುಕ್ಕೇರಿ ಮಧ್ಯೆ ಸಂಸಾರದಲ್ಲಿ ಕಿರಿಕಾದಂಥ ಸಂಗತಿ. ಮದುವೆ ಆದಂಥ 1 ತಿಂಗಳಿಗೆ ಸಣ್ಣ ಪುಟ್ಟ ಬಿರುಕು ಶುರುವಾಗಿತ್ತಂತೆ, ಅಸಮಾಧಾನ ಶುರುವಾಗಿತ್ತಂತೆ. ಲಾವೆಲ್ಲೆ ರಸ್ತೆ ಅಪಾರ್ಟ್ಮೆಂಟಲ್ಲಿದ್ದಾಗ ಮನಸ್ತಾಪ ಆಯ್ತಂತೆ. ಒಬ್ರಿಗೊಬ್ರು ಮಾತು ಬಿಡುವಷ್ಟರ ಮಟ್ಟಿಗೆ ಮನಸ್ತಾಪ. ದೇವರೇ ಅಂತ ಮದುವೆಯಾಗಿ 1 ತಿಂಗಳಲ್ಲೇ ಸಣ್ಣ ವಿಚಾರಕ್ಕೂ ಕಿರಿಕ್ ಶುರುವಾಗಿತ್ತಂತೆ. ಆ ಭಿನ್ನಾಭಿಪ್ರಾಯ ದೊಡ್ಡದಾಗ್ತಾ ಹೋಯಿತು. ಹೀಗಾಗಿ ನಿಧಾನಕ್ಕೆ ಮನಸ್ಸುಗಳು ದೂರ ಆಗ್ತಾ ಇದ್ವು ಅಷ್ಟರ ಮಟ್ಟಿಗೆ. ಯಾಕಂದರೆ ಅತ್ಯಂತ ಸಹಜ, ಈ ಕಟ್ಟಿಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿಯಾಗೇ ಇರ್ತವೆ. ಅದಾದ ಮೇಲೆ ನಿಧಾನವಾಗಿ ಒಂದಷ್ಟು ಅನುಮಾನಗಳು ಕೂಡ ಬಂದಿತ್ತು. ಯಾಕೆ ಈ ಹುಡುಗಿ ಪದೇ ಪದೇ ವಿದೇಶಕ್ಕೆ ಹೋಗ್ತಾಳೆ, ಏನು ಎತ್ತ, ವರ್ತನೆಯಲ್ಲಿ ಏನೋ ಒಂಥರ ಡಿಫ್ರೆನ್ಸ್ ಕಂಡು ಬರ್ತಾ ಇದೆಯಲ್ಲ, ಇದೆಲ್ಲವನ್ನೂ ಕೂಡ ಜಿತಿನ್ ಗಮನಿಸ್ತಾ ಇದ್ದರು, ಪ್ರಶ್ನೆ ಕೂಡ ಮಾಡಿದರು. ಆದರೆ ಇವರ ಪ್ರಶ್ನೆಗಳಿಗೆ ಆಕೆಯಿಂದ ಉತ್ತರ ಇರಲಿಲ್ಲ. ಹೀಗಾಗಿ ಮನಸ್ತಾಪ ಜಾಸ್ತಿ ಆಗ್ತಾ ಹೋಯಿತು. ಬರೀ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಒಂದು ಕಡೆಗೆ ಏನು ಅಂತಂದರೆ ಅವರ ಗಂಡ ಹೆಂಡತಿ ನಡುವೆ ಬಂದಂಥ ಭಿನ್ನಾಭಿಪ್ರಾಯ ಅದು ದೊಡ್ಡ ಮಟ್ಟಕ್ಕೆ ಹೋಗಿದ್ದು, ಅದು ನಂಬರ್ 1. ಜೊತೆಗೇನು ಅಂತಂದರೆ ಈ CBI ಈಗ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಬಹಳ ಸೀರಿಯಸ್ ಆಗಿದೆ. 3 ಜನ ಅಧಿಕಾರಿಗಳ ವಿಚಾರಣೆಯನ್ನು ಕೂಡ ಮಾಡ್ತಾ ಇದೆ ಅನ್ನುವಂಥದ್ದು. ಏನಿದೆ ಹೆಚ್ಚಿನ ವಿವರ ರಾಜಪ್ಪ? ರಂಗನಾಥ್, ಯಾವಾಗ ರಮ್ಯಾರಾವ್ ದುಬೈ ಪ್ರವಾಸ ಜಾಸ್ತಿ ಆಯ್ತು ಆ ಸಂದರ್ಭದಿಂದಲೂ ಕೂಡ ಪತಿ ಪತ್ನಿ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗಿತ್ತು. ಅದ್ರ ಜೊತೆಗೆ ಜತಿನ್ ಏನಿದ್ದಾರೆ ಆತ ಕೂಡ ಸಾಕಷ್ಟು ಬಾರಿ ರಮ್ಯಾರಾವ್ಗೆ ಈ ರೀತಿಯಾಗಿ ಹೋಗದಂತೆ ಸಾಕಷ್ಟು ಒಂದು ವಾರ್ನಿಂಗ್ ಅನ್ನ ಕೂಡ ಮಾಡಿದ್ರು. ಅದ್ರ ಜೊತೆಗೆ ಕುಟುಂಬಸ್ಥರು ಕೂಡ ಸಾಕಷ್ಟು ಅನುಮಾನದಿಂದ ನೋಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ಇದೇ ರೀತಿಯಾಗಿ ಮತ್ತೆ ರಮ್ಯಾರಾವ್ ಮುಂದುವರೆಸಿದ್ರು, ಈ ಸಂದರ್ಭದಲ್ಲಿ ಜತಿನ್ ಹಾಗೇನೆ ರಮ್ಯಾರಾವ್ ಇಬ್ಬರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಿತ್ತು ಅನ್ನುವಂಥ ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅದನ್ನ ಸ್ವತಃ ರಮ್ಯಾರಾವ್ ಪತಿಯೇ ಹೇಳ್ಕೊಂಡಿರುವಂತದ್ದು. ತಾನು ಹೈಕೋರ್ಟ್ ಅಲ್ಲಿ ಸಲ್ಲಿಸಿದ ರಿಟ್ ಅರ್ಜಿ ಏನಿದೆ ನೆನೆ, ಅದಕ್ಕೆ ಸಂಬಂಧಪಟ್ಟಂತೆ ಆತ ಅದನ್ನ ನೆನೆ ಕೂಡ ಹೇಳ್ತಿರುವಂತದ್ದು. ಅದ್ರ ಜೊತೆಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಇಬ್ಬರ ನಡುವೆ ಬಿರುಕು ಆರಂಭ ಆಗಿತ್ತು ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಿರುವಂತಹ ವಿಚಾರ. ಹಾಗಾಗಿ ರಮ್ಯಾರಾವ್ ಜೊತೆಗೆ ಜತಿನ್ ಇಬ್ಬರ ನಡುವೆ ಸಾಕಷ್ಟು ಟ್ರಾನ್ಸ್ಪರೆನ್ಸಿ ಕೂಡ ಇರಲಿಲ್ಲ. ಅದ್ರ ಜೊತೆಗೆ ಕುಟುಂಬಸ್ಥರು ಕೂಡ ಇಬ್ಬರನ್ನ ಕೌನ್ಸೆಲಿಂಗ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೂ ಕೂಡ ಅದು ಕೂಡ ಪ್ರಯೋಜನಕ್ಕೆ ಬಂದಿರಲಿಲ್ಲ. ಇದು ಒಂದು ಕಡೆ ಆದ್ರೆ ರಮ್ಯಾರಾವ್ಗೆ ಪ್ರೋಟೋಕಾಲ್ ನೀಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ CBI ಕೂಡ ಕೈಗೆತ್ತಿಕೊಂಡಿದೆ. ಆ ಪ್ರೋಟೋಕಾಲ್ ಆ ಸಂದರ್ಭದಲ್ಲಿ ಇದ್ದಂತಹ ಒಂದಿಷ್ಟು ಅಧಿಕಾರಿ ಸಿಬ್ಬಂದಿಗಳ ವಿಚಾರಣೆ ಕೂಡ ಮುಂದುವರೆಸಿರುವಂತದ್ದು. ಅದ್ರ ಜೊತೆಗೆ ತನ್ನ ತಂದೆಗೆ ಇದ್ದಂತಹ ಇನ್ಫ್ಲೂಯೆನ್ಸ್ ಅನ್ನ ಬಳಸ್ಕೊಂಡು, ತಂದೆಗೆ ಇದ್ದಂತಹ ಇನ್ಫ್ಲೂಯೆನ್ಸ್ ಅನ್ನ ಬಳಸ್ಕೊಂಡು ರಮ್ಯಾರಾವ್ ಈ ರೀತಿಯೆಲ್ಲ ಮಾಡಿದರೆ ಅವರನ್ನ ಒಂದು ಸಮರ್ಪಕವಾಗಿದ್ದಂತ ರೀತಿಯಲ್ಲಿ ತಪಾಸಣೆ ಮಾಡಿಲ್ವಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅಲ್ಲಿ ಇರುವಂತಹ ಅಧಿಕಾರಿಗಳನ್ನ ವಿಚಾರಣೆ ಕೂಡ ನಡೆಸ್ತಾ ಇರುವಂತದ್ದು. ಇದರ ಜೊತೆಗೆ ಇನ್ನಷ್ಟು ಎವಿಡೆನ್ಸ್ ಏನಾದ್ರು ಬೇಕಾಗತ್ತೆ ಅನ್ನುವಂತಹ ವಿಚಾರ ಗೊತ್ತಾದ್ರೆ ಅಲ್ಲಿರುವಂತಹ ಒಂದಷ್ಟು CCTV ದೃಶ್ಯ ಏನಿದೆ ಅದನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ CBI ಮುಂದಾಗಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ಸಂಗತಿ. ಯಾಕಂದರೆ ಒಂದಾದ ಮೇಲೆ ಒಂದು ಹೆಸರುಗಳು ಬರ್ತಾ ಇವೆ. ಬೆಳಗ್ಗೆ ಸ್ವಾಮೀಜಿ ಹೆಸರು ಬಂತು. ಯಾಕಂದರೆ ಈ ಯಾರ್ಯಾರು ಈ ದುಬೈ ಜೊತೆ ಸಂಬಂಧಗಳು ಇಟ್ಕೊಂಡಿರ್ತಾರೋ ಅವ್ರ ಹೆಸರುಗಳನ್ನೆಲ್ಲವನ್ನೂ ಕೂಡ ಹೆಸರುಗಳು ಒಂದಾಗಿ ಒಳಗಡೆಗೆ ಬರ್ತಾ ಇವೆ. ಪಾತ್ರ ಇರುತ್ತೋ ಪಾತ್ರ ಇರಲ್ವೋ ಪ್ರಶ್ನೆ ಬೇರೆ. ಹೆಸರುಗಳಂತೂ ಬಹಳಷ್ಟು ಓಡಾಡ್ತಾ ಇವೆ. ಜೊತೆಗೆ ಏನಂದರೆ ಅಧಿಕಾರಿಗಳು ಕೂಡ CBI ಅಧಿಕಾರಿಗಳು ಕೂಡ ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ.